ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪರ ವಿರೋಧದ ಚರ್ಚೆಗಳಾಗ್ತಾ ಇರೋದು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅನ್ನೋ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಬಂದ್ಬಿಡ್ತಾವ ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದು ಚುನಾವಣಾ ಟಾರ್ಗೆಟ್ ಬಿಜೆಪಿ ಕೇಂದ್ರ ಸರ್ಕಾರದ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಇದಕ್ಕೆ ಈಗ ದಕ್ಷಿಣದ ರಾಜ್ಯಗಳೆಲ್ಲವೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಸೊ ಏನಾಗಬಹುದು, ಯಾವ ಮಾನದಂಡದ ಮೇಲೆ ಈ ರೀತಿಯಾದಂಥ ತೀರ್ಮಾನಕ್ಕೆ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ಬರ್ತಾ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಎಲ್ಲ ಪಕ್ಷಗಳ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ವಕ್ತಾರರು ಮುನೀರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಏನು ಬಿಜೆಪಿಯಿಂದ ಗೋವಿಂದರಾಜು ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ನಿಂದ ನಾಗೇಂದ್ರ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಜೆಪಿ ಅವರಿಂದಾನೇ ಪ್ರಾರಂಭ ಮಾಡ್ತೀನಿ. ಸರ್, ಯಾವ ಮಾನದಂಡ ಇಟ್ಟುಕೊಂಡು ಈ ಒಂದು ತೀರ್ಮಾನಕ್ಕೆ ನೀವು ಬಂದಿದ್ದೀರಿ ಅಂತ? ಸರ್, ಇವತ್ತು ಇಡೀ ದೇಶದಲ್ಲಿ ಇಲ್ಲಿವರೆಗೂ ಸೆನ್ಸಸ್ ವಿವರಗಳು ನೋಡಿದ್ರೆ ನಮ್ಮ ಪ್ರಕಾರ ಏನು 1951 ಇರ್ಬೋದು, 1961, 1971, ಅದಾದ ನಂತರ ಸುಮಾರು 30 ವರ್ಷಗಳ ಕಾಲ ಸೆನ್ಸಸ್ ಆಗಲಿಲ್ಲ. ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ವಾಜಪೇಯಿ ನೇತೃತ್ವದಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 2001ರಲ್ಲಿ ಸೆನ್ಸಸ್ ಮಾಡುವಂಥ ಕೆಲಸ ಆಯಿತು. ತದನಂತರ 2011ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸೆನ್ಸಸ್ ಅಂತ ಆಯಿತು. ಈ ಒಟ್ಟು ಸೀಟು ಹೆಚ್ಚಿಗೆ ಹೇಗೆ ಮಾಡ್ಕೊಂಬಂದ್ರು ಅಂದರೆ 1952 ಮತ್ತು 53ರಲ್ಲಿ ಸರ್ ನಮಗೆ 494 ಸೀಟ್ ಇತ್ತು. ಅದನ್ನ 1963 ಸೆನ್ಸಸ್ ಆದಮೇಲೆ ಏನು 51 ಸೆನ್ಸಸ್ ಆಧಾರದ ಮೇಲೆನೆ ಮಾಡಿರ್ತಕ್ಕಂಥದ್ದು ಸುಮಾರು 522 ಸೀಟ್ಗೆ ಹೆಚ್ಚಿಗೆ ಅಂತ ಮಾಡುವಂಥದ್ದು ಆಯಿತು ಲೋಕಸಭೆದು. ಓಕೆ. ಅದೇ ರೀತಿ ಒಟ್ಟು ಇಡೀ ದೇಶದ ಒಂದು ವಿಧಾನಸಭೆ ಸದಸ್ಯರುಗಳ ಸಂಖ್ಯೆ ಅವತ್ತಿನ ದಿನಕ್ಕೆ 3771 ಜನ ಇತ್ತು. ಅದೇ ರೀತಿ 1973 ಆಧಾರದ ಏನು JL ಕಪೂರ್ ಅವರ ನೇತೃತ್ವದಲ್ಲಿ ಏನು ಆಯೋಗ ರಚನೆ ಆಯ್ತಲ್ವಾ, ಅವರು ಕೊಟ್ಟಂತ ವರದಿ ಪ್ರಕಾರ ಪುನರ್ವಿಂಗಡಣೆ ಆದಂತ ಸಂದರ್ಭದಲ್ಲಿ ಸುಮಾರು 543ಕ್ಕೆ ಏರಿಸುವಂತ ಕೆಲಸ ಮಾಡಿದ್ರು. ಅದೇ ರೀತಿ ವಿಧಾನಸಭಾ ಸದಸ್ಯರುಗಳ ಸಂಖ್ಯೆಯನ್ನ ಸುಮಾರು 3997ಗೆ ಏರಿಸುವಂತ ಕೆಲಸ ಆಯ್ತು. ಅದೇ ರೀತಿ 2002ರ ಸೆನ್ಸಸ್ ವರದಿಯನ್ನ ಆಧಾರದ ಮೇಲೆ ಕುಲ್ದೀಪ್ ಸಿಂಗ್ ಅಂತವರು ಆ ಒಂದು ಏನು ಆಯೋಗದ ಕಮಿಷನ್ ಆಗಿ ಆಯ್ಕೆ ಆಗ್ತಾರೆ. ಅವರ ಜೊತೆಯಲ್ಲಿ ಆ ರಾಜ್ಯದ ಯಾರು ಲೋಕಸಭಾ ಸದಸ್ಯರು ಮತ್ತೆ ವಿಧಾನಸಭಾ ಸದಸ್ಯರ ಜೊತೆಗೂಡಿ ಏನು 6 ಜನರ ತಂಡವನ್ನು ಮಾಡ್ತಾ ಆ ತಂಡವನ್ನು ಕೂತ್ಕೊಂಡು ಹೇಗೆ ನಮ್ಮ ಪುನರ್ವಿಂಗಡಣೆಯಲ್ಲಿ ಕ್ಷೇತ್ರಗಳನ್ನ ನಾವು ವಿಭಾಗ ಮಾಡಬಹುದು ಅಂತ ಹೇಳ್ಬಿಟ್ಟು ಅವತ್ತಿನ 2 ಲಕ್ಷನೋ 2.5 ಲಕ್ಷ ಜನಸಂಖ್ಯೆ ಆಧಾರದ ಮೇಲೆ ಒಂದು ರಚನೆ ಮಾಡುವಂತ ಕೆಲಸ ಮಾಡಿದ್ರು ವಿಧಾನಸಭೆದು. ಅದೇ ರೀತಿ ಲೋಕಸಭೆದು ಹೇಗೆ ನಮ್ಮ ಅದರಲ್ಲಿ ಏನು ಬದಲಾವಣೆ ಆಗಲಿಲ್ಲ. 2001 ಸೆನ್ಸಸ್ ಪ್ರಕಾರ ಮಾಡಿದಂತ ಸಂದರ್ಭದಲ್ಲಿ ಏನು 28 ಸೀಟ್ ಇದ್ದು ಹಾಗೆ ಉಳ್ಕೊಂತು. ಈಗ 26ರಲ್ಲಿ ಸುಮಾರು ಏನು ಒಟ್ಟು 543ರಿಂದ 815 ಇಲ್ಲ 16 ಆಗ್ಬೋದು ಅಂತ ಹೇಳ್ತಾ ಇದೆ. ಒಟ್ಟು ವಿಚಾರ ನಮ್ಗಿನ್ನ ಅದು ಅಧ್ಯಯನ ನಡೀತಾ ಇದೆ. ಅದನ್ನ ತೀರ್ಪು ಬಂದಾದ್ಮೇಲೆ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾರೆ ಅದ್ರ ಮೇಲೆ ಒಂದು ತಗೊಳ್ಳೋಂತ ನಿರ್ಧಾರ ಆಗುತ್ತೆ. ಅದೇ ರೀತಿ ಏನ್ ನಮ್ಮ 28 ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ಗೆ ಈಗ ಏನು ಒಂದ್ ನಿಮಿಷ ನಾನು ಬಂದ್ಬಿಟ್ಟೆ, ಏನು ಇವತ್ತು ಇಡೀ ದೇಶದಲ್ಲಿ ಇರ್ತಕ್ಕಂಥ ಸೀಟ್ಗೆ 50% ಏರಿಸ್ಬೇಕು. ಈಗ 28 ಇದರಲ್ಲಿ 50% ಅನ್ನು 14 ಸೀಟ್ ಜಾಸ್ತಿ ಆಗುವಂತದ್ದು ರೀತಿಯಲ್ಲಿ ಎಲ್ಲಾ ರಾಜ್ಯಗಳಿಗೂ ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋಕೆ ಮಾಡ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷಗಳು ಇವತ್ತು ಇತ್ತೀಚಿನ ಏನಾಗುತ್ತೆ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಕಾಂಗ್ರೆಸ್ ಅವರು ಒಂದು ನರೇಟಿವ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಜನಸಂಖ್ಯೆ ಆಧಾರದ ಮೇಲೆ ವಿಂಗಡಣೆ ಮಾಡ್ಬಿಟ್ರೆ ನಾವು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಂಡ್ಬಂದ್ವಿ ದಕ್ಷಿಣ ಭಾರತರು. ಇದು ಜನಸಂಖ್ಯೆ ಆಧಾರದ ಮೇಲೆ ಏನ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದಲ್ಲ. ಒಟ್ಟು ಇಲ್ಲಿ ಇರ್ತಕ್ಕಂಥದ್ದು ಏನು ಸಂಖ್ಯೆ ಇದಾರಲ್ಲ 50% ನಾವು ಜಾಸ್ತಿ ಮಾಡ್ತೀವಿ ಎಲ್ಲಾ ರಾಜ್ಯಗಳಿಗೆ. ಅದು UP ಇರ್ಬೋದು, ಮತ್ತೆ ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಮತ್ತೆ ಕೇರಳ ಇರ್ಬೋದು, ಎಲ್ಲಾ ರಾಜ್ಯಕ್ಕೂ ಈಕ್ವಲ್ ಆಗಿ 50% ಏನು ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ನಡೀತಾ ಇದೆ. ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ಆಗುತ್ತೆ ಅನ್ನೋದು ನಮ್ಮ ಒಂದು ವಿಶ್ವಾಸ ಇದೆ. ಆದ್ರೆ ಇವತ್ತು ಕಾಂಗ್ರೆಸ್ನವರು ಹೇಳೋ ರೀತಿಯಲ್ಲಿ, ಇಂಡಿಯಾ ಒಕ್ಕೂಟ ಹೇಳೋ ರೀತಿಯಲ್ಲಿ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರಿಗೆ ಏನು ದಕ್ಷಿಣ ಭಾರತ ಉತ್ತರ ಭಾರತ ಭೇದ ಭಾವ ಇಟ್ಕೊಂಡು ಯಾವುದೇ ವಿಚಾರಗಳನ್ನ ಕಾರ್ಯಗತ ಮಾಡ್ತಾ ಇಲ್ಲ. ಆದ್ರೆ ಈ ರೀತಿ ಹೇಳುವಂತ ಅವಶ್ಯಕತೆನಿಲ್ಲ. ಈ ದೇಶ ಅಖಂಡವಾಗಿ ಬೆಳಿಬೇಕು, ಅಖಂಡವಾಗಿ ಜನರಿರ್ಬೇಕು, ಅಖಂಡತೆಯಿಂದ ಈ ದೇಶವನ್ನು ಅಭಿವೃದ್ಧಿಗೆ ತಗೊಂಡೋಗ್ಬೇಕು ಅಂತ ಒಂದು ದೂರದೃಷ್ಟಿಯ ಕಲ್ಪನೆ ಸನ್ಮಾನ್ಯ ಮೋದಿ ಅವರಿಗೆ ಮುಂದಿನ ದಿನದಲ್ಲಿ ಅದೇ ರೀತಿ ಒಳ್ಳೇದಾಗುತ್ತೆ. ಈ ಮರು ವಿಂಗಡಣೆಯಿಂದ ದಕ್ಷಿಣ ಭಾರತಕ್ಕೆ ಏನು ಅನ್ಯಾಯ ಆಗಲ್ಲ. ಇದ್ರ ಜೊತೆಯಲ್ಲಿ
ಇವತ್ತು ಮಹಿಳೆಯರಿಗೂ ಕೂಡ ಒಂದು ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಸುಮಾರು 33% ಅನ್ನ ಜಾರಿಗೆ ತರೋದಕ್ಕೆ ಇವತ್ತು ಸನ್ಮಾನ್ಯ ಮೋದಿ ಅವರು 3 ದಿನದ ಒಂದು ಸೆಷನ್ ಅಧಿವೇಶನವನ್ನೇ ಕರೆದಿದ್ದಾರೆ ನಾಳೆಯಿಂದ. ಸೊ ಹೀಗೆ ಅಧಿವೇಶನ ಕರಿತಿದ್ದಂಗೆನೆ ಕಾಂಗ್ರೆಸ್ನವರು ಎಲ್ಲ ಒಂದ್ ಕಡೆ ಭಯಪಡ ರೀತಿಯಲ್ಲಿ ಇವತ್ತು ಕಾಣ್ತಾ ಇದ್ದಾರೆ. ಯಾಕೆಂದ್ರೆ ಇಷ್ಟ ದಿನ ಸುಮಾರು 60-70 ವರ್ಷಗಳಿಂದ ಏನೋ ಒಂದು ಬೇಡಿಕೆ ಇತ್ತಲ್ಲ ಮಹಿಳೆಯರಿಗೆ, ಅದು ಇಲ್ಲಿವರೆಗೂ ಕಾಂಗ್ರೆಸ್ನವರಿಗೆ ಕೊಡಕ್ಕಾಗ್ತಾ ಇಲ್ಲ. ಮೋದಿ ಅವರು ಬಂದಾದ ನಂತರ ಇದು ಸಿದ್ಧತೆಗಳು, ಪೂರ್ವ ಸಿದ್ಧತೆಗಳು ನಿನ್ನೆ ಮೊನ್ನೆಯಿಂದ ನಡೆದಿರ್ತಕ್ಕಂಥದ್ದು. ಏನು ನಮ್ಗೆ 2021 ಸೆನ್ಸಸ್ ಆಗ್ಬೇಕಾಯ್ತು, ಕಾರಣ ಕೋವಿಡ್ ಕಾರಣದಿಂದ ಆಗಿರ್ಲಿಲ್ಲ. ಈಗ ಸೆನ್ಸಸ್ ಮಾಡಿ ಅದನ್ನ ಕೊಡುವಂತದಕ್ಕೆ ಮೋದಿ ಅವರು ಎಲ್ಲ ಒಂದು ಬುನಾದಿ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ನವರಿಗೆ ವಿರೋಧಿ ಹೇಳಿಕೆಗಳನ್ನ ಕೊಡೋದಕ್ಕೆ ಎಲ್ಲರೂ ಕೂಡ ತಯಾರಾಗಿ ಇದ್ದಾರೆ. ಅದಕ್ಕೆ ಜನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ಮಹಿಳೆಯರು